ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಅಪಾಯಕಾರಿ ಹೆಂಗಸರ ಲಕ್ಷಣಗಳು, ಅಂದ್ರೆ ಡೇಂಜರಸ್ ಲೇಡೀಸ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ನಾವು. ಸುಮಾರು ಟಿಪ್ಸ್ ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಅದು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಸ್ಕಿಪ್ ಮಾಡಬೇಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹಠಮಾರಿ ಸ್ವಭಾವ ಏನಿರುತ್ತಲ್ಲ, ಸೊ ಆ ಹೆಣ್ಮಕ್ಳು ಈ ಒಂದು ಲಿಸ್ಟ್ ಸೇರ್ತಾರೆ. ಅಂದ್ರೆ ತಮ್ಮದೇ ತಪ್ಪಾಗಿದ್ರು ಕೂಡ ಒಪ್ಕೊಳ್ಳಲ್ಲ, ತುಂಬಾ ಹಠ, ತುಂಬಾ ಜಗಳ ಮಾಡ್ತಾರೆ. ಅಂಡ್ ಅವ್ರ ಹಠಾನೇ ನಡಿಬೇಕು, ಅವ್ರದೇ ನಡಿಬೇಕು ಅನ್ನೋ ಸ್ವಭಾವ ಇರುತ್ತೆ. ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಬಂದ್ ಏನಂತ ಹೇಳಿದ್ರೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡುವುದು, ಅಂದ್ರೆ ಕಣ್ಣೀರು ಹಾಕಿ ಬ್ಲಾಕ್ ಮೇಲ್ ಮಾಡ್ತಾರೆ. ಸೊ ಅದಾದ್ಮೇಲೆ ನಿನ್ನಿಂದಲೇ ನನಗೆ ಹಿಂಗೆಲ್ಲ ಆಗ್ತಿದೆ, ನಿನ್ನಿಂದಲೇ ನನ್ನ ಲೈಫ್ ಹಿಂಗೆಲ್ಲ ಆಗೋಗಿದೆ, ಹಾಳಾಗ್ ಹೋಗಿದೆ ಅಂತೇಳಿ ಒಂಥರ ಬ್ಲಾಕ್ ಮೇಲ್ ಮಾಡಿ ಮಾಡಿ ನಮ್ಗೆ ತುಂಬಾ ಹಿಂಸೆ ಮಾಡ್ತಿರ್ತಾರೆ. ಸೊ ಇವರು ಕೂಡ ಈ ಲಿಸ್ಟಿಗೆ ಸೇರ್ತಾರೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂದ್ರೆ ಅತಿ ಹೆಚ್ಚು ಪಾಸಿಟಿವ್ನೆಸ್, ಅಂದ್ರೆ ಯಾರ ಜೊತೆ ಮಾತಾಡಿದ್ರು, ಯಾರಿಗೆ ಕಾಲ್ ಮಾಡಿದ್ರು, ಯಾರೇ ನಮಗ್ ಕಾಲ್ ಮಾಡಿದ್ರು ಅಲ್ಲಿ ಅತಿಯಾದ ಡೌಟ್ ಪಡುವಂತದ್ದು, ಒಂದೊಂದೇನೋ ಒಂದು ನಮ್ಗೆ ಟೈಟ್ಲ್ ಇಟ್ಬಿಡ್ತಾರೆ, ನಮ್ಗೆ ನೆಗೆಟಿವ್ ಆಗಿ ಫೀಲ್ ಮಾಡ್ತಾರೆ. ಯಾರೇ ಕಾಲ್ ಮಾಡ್ಲಿ, ರಿಲೇಷನ್, ಬಂಧು ಬಳಗ, ಫ್ರೆಂಡ್ಸ್, ಕಲೀಗ್ಸ್, ಯಾರೇ ಕಾಲ್ ಮಾಡಿದ್ರು ಒಂದು ನೆಗೆಟಿವ್ ನಮ್ಗೆ ಒಂದು ಮಾತು ಇಟ್ಬಿಡ್ತಾರೆ. ಅದಕ್ಕೆ ಅತಿ ಹೆಚ್ಚು ಪಾಸಿಟಿವ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಇವರು ಬ್ರಾಡೆಡ್ ಮೈಂಡ್ ಇರಲ್ಲ, ಅದಕ್ಕಿಂತ ಓವರ್ ಬ್ರಾಡೆಡ್ ಇರ್ತಾರೆ. ಸೊ ಅವಾಗ ಹಿಂಗ್ ಆಗುವಂತದ್ದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೋಡೋಣ, ಸಿಂಪಲ್ ಅಂಡ್ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಒಳ್ಳೆಯವರಂತೆ ನಾಟಕ ಮಾಡೋದು, ಅಂದ್ರೆ ಫೇಕ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಒಳ್ಳೆಯವ್ರ ತರ ಆಕ್ಟ್ ಮಾಡ್ತಿರ್ತಾರೆ, ಅಂದ್ರೆ ಮುಂದೆ ಚೆನ್ನಾಗಿ ಮಾತಾಡ್ಬಿಟ್ಟು ಹಿಂದೆಯಿಂದ ಆಡ್ಕೊಳ್ಳುವಂಥದ್ದು, ಇಂಥವರಿಗೆ ಫೇಕ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಜನರ ಎದುರುಗಡೆ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ, ಹಂಗೆ ಇದಾರೇನೋಪ್ಪ ಅಂತ ಅನ್ಬೇಕು, ಆದ್ರೆ ಮುಂದೆ ನಾವು ಹೋಗ್ತಿದ್ದಂಗೆನೆ ಹಿಂದ್ಗಡೆ ಏನು ಹೊಗಳಿದ್ದಾರೆ, ಏನ್ ಮಾತಾಡಿದ್ದಾರೆ ನಮ್ಮ ಬಗ್ಗೆ ಒಳ್ಳೇದು, ಅವರೇ ಕೆಟ್ಟದಾಗ ಮಾತಾಡ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲಾಭಕ್ಕಾಗಿ ಸಂಬಂಧ ಮಾಡ್ತಾರೆ. ಅಂದ್ರೆ ಇವರಿಗೆ ದುಡ್ಡು, ಫೇಮಸ್, ಮತ್ತೆ ಅವ್ರ ಕಂಫರ್ಟ್ಗೋಸ್ಕರ ಇವರು ಒಂದು ಸ್ನೇಹ ಸಂಬಂಧ, ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಓಕೆ, ಸೊ ಈ ಒಂದು ಕೆಟಗರಿ ಜನ ಸೇರ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಶಾರ್ಟ್ ಆಗಿ ಫಾಸ್ಟ್ ಆಗಿ ತಗೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಏನಂದ್ರೆ ಹೆಚ್ಚು ಅಟಿಟ್ಯೂಡ್ ಮತ್ತೆ ಈಗೋ ಇರುತ್ತೆ. ನೋಡಿ, ಒಂದು ರಿಲೇಶನ್ಶಿಪ್ ಅಲ್ಲಿ ಇದು ಇರ್ಲೇಬಾರ್ದು ಆಕ್ಚುಲಿ, ಇದ್ರೂ ಕೂಡ ಅದನ್ನ ಎಲ್ಲಿ ಬಳಸ್ಬೇಕು ಅಲ್ಲಿ ಮಾತ್ರ ಬಳಸ್ಬೇಕು. ಕೆಲವರು ಎವ್ರಿ ಟೈಮ್ ಇದ್ರಲ್ಲೇ ಇರ್ತಾರೆ, ಅಂದ್ರೆ ಎಲ್ಲರನ್ನು ತಮ್ಮ ಕೆಳಗೆ ನೋಡೋ ಮನೋಭಾವ, ಅಂದ್ರೆ ಎಲ್ಲಾರು ನಾನ್ ಮೇಲು, ಮಿಕ್ಕಿ ನನ್ನಿಂದನೇ ಇದೆಲ್ಲ, ಅವ್ರು ನನ್ ಕೆಳಗೆ ಎಲ್ಲ. ಸೊ ಈ ತರ ಒಂದು ಭಾವನೆ ಇರುತ್ತೆ. ಇದು ನಡೆಯಲ್ಲ ಆಕ್ಚುಲಿ. ಯಾಕೆ ಅಂದ್ರೆ ಇದು ಈ ಜನರೇಷನ್ ಬೇರೆ ಇದೆ. ಅಂಡ್ ಎಲ್ಲದಕ್ಕಿಂತ ಅದಾಗಿ ಜನರೇಷನ್ ಯಾವ್ದಿದ್ರುವೇನು ಎಲ್ಲರಿಗೂ ಒಂದು ಮನಸ್ಥಿತಿ ಇರುತ್ತೆ. ಸೊ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಡ್ರಾಮಾ ಕಿವಿನ್ ಅಂತ ಹೇಳ್ತೀವಿ. ಅಂದ್ರೆ ಸಣ್ಣ ಸಣ್ಣ ವಿಚಾರಕ್ಕೆ ದೊಡ್ಡದಾಗಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದು. ಒಂದ್ ಸಣ್ಣ ವಿಚಾರ ಇರುತ್ತೆ, ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ತಗೊಳ್ಳೋವಂಥದ್ದು, ಈ ತರ ಮೆಂಟಾಲಿಟಿ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಅವಮಾನ ಮಾಡುವ ಸ್ವಭಾವ, ಅಂದ್ರೆ ಎಲ್ಲರ ಮುಂದೆ ನಮ್ಮನ್ನ ಅವಮಾನ ಮಾಡ್ತಾರೆ. ಲೈಕ್ ಸಮ್ಮಾನ ಕೊಡೋದ್ರ ಬದಲು ಮುಳ್ಳು ಮಾತು, ಚುಚ್ಚು ಮಾತುಗಳಿಂದ ನಮ್ಮನ್ನ ಇನ್ನೊಬ್ಬರ ಮುಂದೆ ಇನ್ಸಲ್ಟ್ ಮಾಡ್ತಿರ್ತಾರೆ. ಅಂದ್ರೆ ಲೈಕ್ ಇಬ್ಬರೇ ರೂಮಲ್ಲಿ ಇದ್ದಾಗ ಮರ್ಯಾದೆ ಕೊಡ್ತಾರೆ, ಜನರ ಮುಂದೆ ಅವಮಾನ ಮಾಡ್ತಾರೆ. ಇಂಟೆನ್ಷನ್ ಅದಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಚೀಟಿಂಗ್ ಮಾಡೋ ಅಥವಾ ಮೋಸ ಮಾಡೋ ಸಾಮರ್ಥ್ಯ, ಅಂದ್ರೆ ಒಬ್ಬರೊಟ್ಟಿಗೆ ಮದ್ವೆ ಆಗೋದು, ಇನ್ನೊಬ್ಬರೊಟ್ಟಿಗೆ ದೇಹ ಹಂಚ್ಕೊಳ್ಳೋದು. ಇದಿಷ್ಟು ಕೂಡ ಏನ್ ಹೇಳ್ತೀನಿ, ಡೇಂಜರಸ್ ಲೇಡೀಸ್ ಸಿಂಪ್ಟಮ್ಸ್ ಇದು. ಸ್ನೇಹಿತರೆ, ನಿಮಗೇನ್ ಅನ್ಸುತ್ತೆ ಈ ಒಂದು 10 ಟಿಪ್ಸ್ ಬಗ್ಗೆ? ನಾನು 10 ಟಿಪ್ಸ್ ನ ಶೇರ್ ಮಾಡಿದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.